ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಸೋಗಿ ಗ್ರಾಮದ ಪಟ್ಟೇದ ಸಿದ್ಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು 2025-26ನೇ ಸಾಲಿನ ಪೋಷಕ ಶಿಕ್ಷಕರ ಮಹಾಸಭೆ ನೆರವೇರಿತು. ಈ ಸಭೆಯಲ್ಲಿ SDMC ಅಧ್ಯಕ್ಷರು ಶ್ರೀಯುತ ಎಚ್ ಸಿದ್ದಪ್ಪ ಅವರು, ನಾಗರತ್ನಮ್ಮ ಉಪಾಧ್ಯಕ್ಷರು, SM ಕೊಟ್ರಯ್ಯ ಸದಸ್ಯರು, ಶ್ರೀಯುತ ಕರಿಬಸಪ್ಪ ಸದಸ್ಯರು, S ವಾಗೀಶ್ ಗೌಡರು, K ಅಕ್ಕಮ್ಮ, C ಶಾರದಮ್ಮ, K ರಾಮಪ್ಪ, H ಕಲಂಭಾಷ ಎಲ್ಲ ಸರ್ವ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಇವತ್ತು ಇಂದಿನ ದಿನಮಾನಗಳಲ್ಲಿ ಶಾಲೆ ಸಂಪೂರ್ಣವಾಗಿ ಸಮಗ್ರ ಅಭಿವೃದ್ಧಿಗೊಳ್ಳಬೇಕಾದರೆ ಪಾಲಕ, ಪೋಷಕರ, ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಪೂರ್ಣ ಭಾಗವಹಿಸುವಿಕೆಯೊಂದಿಗೆ ಕಲಿಕೆ ಅನ್ನುವಂಥದ್ದು ನಿರಂತರವಾಗಿರುತ್ತದೆ. ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಅನೇಕ ರೀತಿಯಾದಂಥ ಉನ್ನತ ಹುದ್ದೆಗಳನ್ನು ಪಡೀಲಿಕ್ಕೆ ಮತ್ತು ವಿವಿಧ ಮೀಸಲಾತಿಗಳನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಹಾಯಕಾರಿ ಆಗುತ್ತಿದೆ. ಸರ್ಕಾರದ ಒಂದು ಸೌಲಭ್ಯಗಳನ್ನು ಬಳಸಿಕೊಂಡು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಕೂಡ ಮುಖ್ಯ ವಾಹಿನಿಗೆ ಬರಬೇಕು, ಸಮಾಜದ ಮುಖ್ಯ ವಾಹಿನಿಗೆ ಬಂದು ಅವರು ಕೂಡ ಉನ್ನತ ಹುದ್ದೆಗಳನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಮಾತನ್ನು ಮೊದಲನೇದಾಗಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮತ್ತು ಇಂದಿನ ವರ್ಷದ ಫಲಿತಾಂಶದ ಒಂದು ವಿಶ್ಲೇಷಣೆಯನ್ನು ಹಿರಿಯ ಶಿಕ್ಷಕರಾದಂಥ ಆಂಗ್ಲ ಭಾಷಾ ಪಂಡಿತರಾದಂಥ ಶ್ರೀಯುತ ಶೇಖ್ ಅಹಮದ್ ಸರ್ ಅವರು ವಿಶ್ಲೇಷಿಸಿ ವಿವರಣೆಯನ್ನು ನೀಡಿದರು. ಅನೇಕ ದೃಷ್ಟಾಂತಗಳ ಮೂಲಕವಾಗಿ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನು ಬೆಳೆಸಲಿಕ್ಕೆ ತಮ್ಮದೇ ಆದಂತಹ ಒಂದು ಪ್ರಯತ್ನಶೀಲತೆಯಿಂದ ಮಕ್ಕಳ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗಳ ಮಕ್ಕಳಾಗಿ ನೀವು ಬೆಳೆಯಬೇಕು. ತಂದೆ ತಾಯಿಗಳ ಮಾತನ್ನು ಕೇಳಿದಾಗ ಮಾತ್ರ ಈ ಸಮಾಜದಲ್ಲಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ತಾವೆಲ್ಲರೂ ಕೂಡ ಶಿಕ್ಷಕರನ್ನು, ವಿದ್ಯೆ ಕಲಿಸಿದ ಗುರುಗಳನ್ನು, ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಯಾವತ್ತೂ ಕೂಡ ಮರೆಯಬೇಡಿ. ಅವರು ಹೇಳಿದಂತೆ ಕೇಳಿದಾಗ ಮಾತ್ರ ನಿಮ್ಮ ಜೀವನ ಪಾವನವಾಗುತ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸಲಹೆ ನೀಡುವುದರ ಮೂಲಕ ಮಾರ್ಗದರ್ಶನದ ಮಾತುಗಳನ್ನು ಆಡಿದರು. ನಂತರದಲ್ಲಿ ಮಾತನಾಡಿದ ಗಣಿತ ಶಿಕ್ಷಕರಾದಂಥ BM ಲೋಕೇಶ್ ಸರ್ ಅವರು, ಮಕ್ಕಳು ದಿನನಿತ್ಯ ಕೂಡ ತಪ್ಪದೆ ತಮ್ಮ ಹಾಜರಿಯನ್ನು ಕಾಪಾಡಿಕೊಂಡು ನಿತ್ಯವೂ ಕೂಡ ಶಾಲೆಗೆ ಬಂದರೆ ತಾವುಗಳು ಜ್ಞಾನವಂತರಾಗುತ್ತೀರಿ. 29 ಕಲಿಕಾ ಅಂಶಗಳನ್ನು ಫಾಲೋ ಮಾಡೋದ್ರ ಮೂಲಕ ಅತಿ ಹೆಚ್ಚು ಫಲಿತಾಂಶವನ್ನು ಈ ವರ್ಷದ SSLC ಮಕ್ಕಳು ಪಡೆದುಕೊಳ್ಳಬಹುದು. ತಾವೆಲ್ಲ ಶಿಕ್ಷಕರಿಗೆ ಗೌರವಿಸುತ್ತಾ ಆ ಒಂದು ಅಂಶಗಳನ್ನು ಕಲಿತು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಉತ್ತಮ ಫಲಿತಾಂಶವನ್ನು ಶಾಲೆಗೆ ತಂದುಕೊಡಿ ಎಂದು ಸಲಹೆ ಕೊಟ್ಟರು. ನಂತರದಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ GSM ಕೊಟ್ರೇಶ್ವರವರು FLN ಮತ್ತು LBA ಬಗ್ಗೆ ವಿವಿಧ ರೀತಿಯಾದಂಥ ಕ್ರಮಗಳು ಮತ್ತು ಪರೀಕ್ಷಾ ಕ್ರಮಗಳು ಹೀಗೆ ಅನೇಕ ವಿಷಯಗಳನ್ನು ಕೂಡ ತಾವುಗಳು ಹಂಚಿಕೊಂಡರು. ಇವರ ಜನ್ಮದಿನಾಚರಣೆ. ನೆಹರು ಅವರು ಯಾರಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು. ಸೊ ಇವತ್ತಿನ ಒಂದು ದಿನವನ್ನ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತಕ್ಕಂಥದ್ದು ಇವತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ಪಾಲಕ ಮತ್ತು ಪೋಷಕರ ಮಹಾಸಭೆಯನ್ನ ಕರಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಪ್ರಚಾರವನ್ನ ಮಾಡಿ ಆ ಇಲಾಖೆಯ ಒಂದು ನಿರ್ದೇಶನದಿಂದ ಅಥವಾ ಮಾರ್ಗದರ್ಶನದಿಂದಾಗಿ ಇವತ್ತು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನ ನಮ್ಮ ಸೋಗಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತೀವವಾದಂಥ ಸಂತೋಷವಾಗಿದೆ. ಆ ಒಂದು ಸುಂದರ ಕ್ಷಣಕ್ಕೆ ನಾವು ನಿನ್ನೆಯಿಂದಲೂ ಕೂಡ ನಾವು ಕಾಯ್ತಾ ಇದ್ದೀವಿ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಒಂದು ಉಪಸ್ಥಿತಿ ಅದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಒಂದು ಸನ್ನಿವೇಶದಲ್ಲಿ ಬರುತ್ತಾರೆ ಅಂತಕ್ಕಂಥದ್ದು ನಾವು ನೆನೆಸಿದ್ರೆ ಬಹಳ ಖುಷಿ ಆಗುತ್ತೈತಿ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಉಪಾಧ್ಯಕ್ಷರೇ, ವಾಗೀಶ್ ಗೌಡ್ರೆ, ಕರಿಬಸಪ್ಪನವರೇ, ಸುರೇಶ್ ರವರೇ, ಕಲಾಂರವರೇ, ಇನ್ನು ಉಳಿದಂತ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯಾವತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರೀಯ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಕೂಡ ಇವತ್ತು ನವೆಂಬರ್ 14 ಮಕ್ಕಳ ದಿನಾಚರಣೆ ಮತ್ತು ಪಾಲಕ ಪೋಷಕರ ದಿನಾಚರಣೆಯ ಶುಭಾಶಯಗಳನ್ನ ಬಹಳ ಖುಷಿಯಿಂದ ತಿಳಿಸಲಿಕ್ಕೆ ಬಯಸ್ತೇನೆ.
ವ್ಯಕ್ತಿಯ ಅಭಿವೃದ್ಧಿಯಲ್ಲಿ ಸಮಾಜ, ಶಿಕ್ಷಕ ಮತ್ತು ಪೋಷಕರ ಪಾತ್ರ ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇವು ಮೂರು ಕೂಡ ಒಂದು ತ್ರಿಕೋನ ಇದ್ದಂತೆ, ಒಂದಕ್ಕೊಂದು ಬಿಟ್ಟಿರೋದಿಲ್ಲ. ಇವು ಎಲ್ಲರ ಸಮಾಗಮ ಚೆನ್ನಾಗಿದ್ರೆ ಮಾತ್ರ ಒಂದು ಶಾಲೆಯ ಅಭಿವೃದ್ಧಿ ಆಗ್ತಿದೆ ಅಂತಕ್ಕಂಥ ಮಾತನ್ನ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಯಾವಾಗ ಗುರುಗಳು ಮಾತು ಕೇಳಲ್ಲ, ಪೊಲೀಸರ ಕೈಯಾಗ ಮಾತು ಕೇಳಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಬಹಳ ಎಚ್ಚರಿಕೆಯಿಂದ ಎಮರ್ಸನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆಂಗ್ಲ ಕವಿ, ಬಹಳ ಅದ್ಭುತವಾದಂತ ಮಾತನ್ನ ಹೇಳ್ತಾನೆ. ಸೆಲ್ಫ್ ರಿಲಯನ್ಸ್ ಇಸ್ ದ ಎವಿಡೆನ್ಸ್ ಆಫ್ ದ ಓವರ್ ಸೋಲ್, ಆಕ್ಚುಲಿ ಇಟ್ ಈಸ್ ಗಾಡ್ ರಿಲಯನ್ಸ್. Man must surrender himself and fully act according to the instincts of the oversoul. These instincts are govern the physical, their moral, their obeying, their virtues ಅಂತ ಹೇಳ್ತಾರೆ. ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಮ್ಗೆ ಆತ್ಮವಿಶ್ವಾಸ ಬಹಳ ಮುಖ್ಯ. ಆತ್ಮವಿಶ್ವಾಸದಿಂದ ನಾವು ಕೆಲಸ ಮಾಡಿದ್ದೇ ಆದ್ರೆ ಆ ಕೆಲಸದಲ್ಲಿ ನಾವು ಯಶಸ್ಸನ್ನ ಕಾಣ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನಮಗೆ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ಬಹಳ ಮುಖ್ಯ. ನಾವು ಆತ್ಮವಿಶ್ವಾಸದಿಂದ ಬದುಕಬೇಕು. ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು. ಆ ಭರವಸೆ ಬಹಳ ಮುಖ್ಯ. ಓದಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಎದೆಯಲ್ಲಿ ಕಿಚ್ಚು, ತಲೆಯಲ್ಲಿ ಹುಚ್ಚು. ಎದೆಯಲ್ಲಿ ಕಿಚ್ಚಿರ್ಬೇಕು, ತಲೆಯಲ್ಲಿ ಹುಚ್ಚಿರ್ಬೇಕು. ಸಾಧಿಸ್ಬೇಕಂತಕ್ಕಂಥ ಛಲ ಇದ್ರೆ ಮಾತ್ರ ನಾವು ಏನಾದ್ರೂ ಒಂದು ಸಾಧಿಸ್ತೀವಿ. ವಿನಃ ಆ ಛಲ ಇಲ್ಲದೆ ನಾವು ಸುಮ್ಮನೆ ಇಲ್ಲಿ ಕಾಲಹರಣ ಮಾಡಿ ಓದಿವಿ, ಅವ್ರು ಹಾಗಾಡ್ತಾರೆ ಇವ್ರು ಹಾಗಾಡ್ತಾರೆ ಅಂತ ನಾವು ಓದಿವಿ ಅಂದ್ರೆ ನಾವು ಯಾವಾಗ ಅದು ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಕೃಪಾಂಕ ಅಂತ ಹೇಳಿದ್ರೆ ತಪ್ಪಾಗಿರ್ತಿಲ್ಲ. ನಾವೆಲ್ಲರೂ ಕೂಡ ಆಲ್ಮೋಸ್ಟ್ ನಾನು ಗ್ರಾಮೀಣ ಕೃಪಾಂಕದಲ್ಲಿ ಇವತ್ತು ಶಿಕ್ಷಕನಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನೇನಂತಕ್ಕಂಥ ಒಂದು ಪ್ರಮೇಯನೇ ಇದ್ದಿಲ್ಲ. ಯಾವ್ದಾದ್ರು ಕೂಲಿ ನಾಲಿ ಮಾಡ್ಕೊಂತ ಕಾಲಹರಣ ಮಾಡ್ಬೇಕಾಗಿತ್ತು ನಾನು. ಅದಕ್ಕೆ ಇದ್ರ ಲಾಭವನ್ನ ತಾವೆಲ್ಲ ಪಡಿಬೇಕು. ಇದು ಸರ್ಕಾರ ಕೊಟ್ಟಂತ ಬಹುದೊಡ್ಡ ಒಂದು ಉಪಕಾರ, ಕೊಡುಗೆ, ಬಹುದೊಡ್ಡ ಕಾಣಿಕೆ ಅಂತಾನೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅದ್ರ ಜೊತೆಗೆ ಇವತ್ತು ಸರ್ಕಾರ ಮಕ್ಕಳಿಗಾಗಿ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದೆ. ಕೋಟಿಗಟ್ಟಲೆ ಅಂದ್ರೆ ಇವತ್ತು ಬಿಸಿ ಊಟಕ್ಕೆ ಸರ್ಕಾರ ಆ ಬಿಸಿ ಊಟ ಅಡಿಗೆ ಸಹಾಯಕರನ್ನ ನೇಮಿಸುವುದಲ್ಲದೆ ತರಕಾರಿ, ಪಾತ್ರೆ, ಪಡಗ, ರೂಪಿ ಪ್ರತಿಯೊಂದನ್ನ ಕೊಟ್ಟು ಬಿಸಿ ಊಟ ಅಂದ್ರೆ ಏನು ಅಂತ ಅನ್ಕೊತಿದ್ದೆ. ನಾವು 1997ರಲ್ಲಿ ಬಿಸಿ ಊಟ ಯೋಜನೆ ಪ್ರಾರಂಭ ಆಯ್ತು. 97ರಲ್ಲಿ ಬಿಸಿ ಊಟ, ಮಧ್ಯಾಹ್ನ ಬಿಸಿ ಊಟ ಅಂದ್ರೆ ಹೆಂಗಿರ್ತೈತಿ ಮಾಡ್ತೈತಿ, ಅದು ಬಹಳ ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿ ಇರ್ತೈತಿ ಅಂತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಹೇಳ್ತಿರ್ತೀನಿ. ಬಿಸಿ ಊಟ ಅಂದ್ರೆ ನಿಜವಾಗ್ಲೂ ಬಿಸಿ ಬಿಸಿನೇ ಇರ್ತೈತಿ, ತಂಗಳು ಊಟ ಇರಲ್ಲ. ಮತ್ತೆ ಕಾರಣದಲ್ಲಿ ಅಂತ ಮಕ್ಕಳಿಗೆ ಅದು ಎಷ್ಟು ಅನುಕೂಲ ಆಯಿತು ಅಂತ ಹೇಳಿದ್ರೆ ಇವತ್ತು ಅದ್ಭುತವಾದಂತ ಯೋಜನೆ ಬಿಸಿಯೂಟ, ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಅಂತ ನಾನು ಹೆಮ್ಮೆಗೆ ಪುಣ್ಯ ಮಾಡಿದ್ದೀನಿ ಅಂತ ನಾನು ಈ ಸಂದರ್ಭ ನಡೆಸುವುದರ ಮೂಲಕ ಸ್ಕಾಲರ್ಶಿಪ್ ನಂತ ಅನೇಕ ಯೋಜನೆಗಳನ್ನ ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಇನ್ನು ಅನೇಕ ಪರೀಕ್ಷೆಗಳನ್ನ ನಡೆಸುವುದರ ಮೂಲಕ ಮಕ್ಕಳ ಭೌತಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಏನು ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಲ್ಲರೂ ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅನುಕೂಲ ಆಗ್ತದೆ. ಆ ಮಗು ಕಲಿಕೆ ಉತ್ತಮಗೊಳ್ಳುತ್ತೆ. ಆಗ ಆ ಮಗು ಕಲಿತೆ ಅವರ ಒಂದು ಭವಿಷ್ಯ ಉಜ್ವಲವಾಗಿರುತ್ತೆ. ಅದಾದ ನಂತರ ಅವನು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ನಮ್ಮ ರಾಷ್ಟ್ರವು ಸಹ ಏನಾಗ್ತದೆ ಆಗಬೇಕಾಗುತ್ತದೆ. ಆದ್ರಿಂದ ಈ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ನಿಮ್ಮ ಪಾಲಕರಿಗಿಂತ ನಿಮ್ಮ ಸುತ್ತಮುತ್ತಲ ಸಮಾಜ ನಿಮ್ಮನ್ನು ಗುರುತಿಸುತ್ತೆ. ಆದ್ದರಿಂದ ನೀವು ಸಹ ಒಳ್ಳೆಯ ಒಂದು ಶಿಕ್ಷಣವನ್ನ ಪಡೆಯಲಿ ಅಂತಂದ್ರೆ ನಾನು ಆಶೀರ್ವಾದ. ಈಗ ನವೆಂಬರ್ 3ಕ್ಕೆ ನಾನು ಜಾಯ್ನ್ ಆಗಿದ್ದೀನಿ, ಉಳಿಸ್ತೀರಾ ಅಂತಂದೇಳಿ ನಾನು ಹೇಳ್ತೀನಿ. ಅದೇ ರೀತಿ ನಮ್ಮ ಶಾಲೆ 10ನೇ ತರಗತಿಯ ಒಂದು ಫಲಿತಾಂಶ ಸುಧಾರಣೆಗಾಗಿ ನಮ್ಮ ರಾಜ್ಯ ಸರ್ಕಾರವು 29 ಅಂಶಗಳ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ. ಅದರಲ್ಲಿ ಒಂದೇದು ಏನಪ್ಪಾ ಅಂದ್ರೆ ಡಿಸೆಂಬರ್ ಅಂತ್ಯದೊಳಗೆ ನಮ್ಮ ಪಾಠ್ಯ ವಸ್ತುವನ್ನ ಮುಗಿಸ್ಬೇಕು. ಮತ್ತು ಇನ್ನು ನೆಕ್ಸ್ಟ್ ಏನಿದೆ ಅಂದ್ರೆ ನಾವು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ದತ್ತು ಅನ್ನ ಪಡೆದಿದ್ದೀವಿ. ಪ್ರತಿಯೊಬ್ಬ ಶಿಕ್ಷಕರು ಇಂತಿಷ್ಟು ಮಕ್ಕಳನ್ನ ನಾವು ಪಡೆದುಕೊಂಡು ಆ ಮಕ್ಕಳ ಮತ್ತು ಮೇಲ್ವಸ್ತುವಾರಿಯನ್ನ ನಾವು ವಹಿಸ್ತಾ ಇದ್ದೀವಿ. ಆ ಒಂದು ಮೇಲ್ವಸ್ತುವಾರಿ ವಹಿಸುವುದರೊಂದಿಗೆ ಅವರು
ಕಲಿಕೆಯಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ಪಾಲಕರ ಒಂದು ಸಮಾಲೋಚನೆಯನ್ನ ಮಾಡುವುದರ ಮೂಲಕ ಪಾಲಕರ ಗಮನಕ್ಕೆ ತಂದು ನಮ್ಮ ಮಗು ಯಾವ ಒಂದು ಕಲಿಕೆಯಲ್ಲಿದೆ, ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಇದು ಮಾಡಿದ್ವಿ. ಮತ್ತು ಅವರ ಪಾಲಕ ಮತ್ತು STMC ಸದಸ್ಯರ ಮೂಲಕ ಚರ್ಚಿಸಿ ಮತ್ತು ಅವರಿಂದ ನಾವು ಸಲಹೆಗಳನ್ನ ಪಡೆದುಕೊಂಡು ಮತ್ತೆ ನಾವು ಇನ್ನೂ ಮುಂದೆ ನಮ್ಮ ಫಲಿತಾಂಶವನ್ನು ಯಾವ ರೀತಿಯಾಗಿ ಸುಧಾರಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಹಾಗೇನೆ ಯಾವತ್ತು ಕ್ರಿಯಾಶೀಲರು ಶಾಲೆ ಅಂದ ತಕ್ಷಣ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಕೂಡ ಓಡಿ ಬರುವಂತಹ STMC ಅಧ್ಯಕ್ಷರಾದ ಶ್ರೀ ಎಸ್ ಸಿದ್ದಪ್ಪಣ್ಣನವರೇ, ಹಾಗೇನೆ STMCಯ ಎಲ್ಲ ಸದಸ್ಯರೇ, ಜೊತೆಗೆ ಪಾಲಕರೇ, ಪೋಷಕರೇ, ಜೊತೆಗೆ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಸಿಬ್ಬಂದಿಗೆ ಬೋಧಕೇತರ ಸಿಬ್ಬಂದಿಯವರೇ, ಅಲ್ಲಿ ಈ ಸರ್ಕಾರ ಈ ವರ್ಷ ಹೊಸದು ಏನನ್ನ ಇಂಪ್ಲಿಮೆಂಟ್ ಮಾಡಿದೆ ಅಂತ ಹೇಳಿದ್ರೆ FLN ಅಂತ ಮಾಡ್ತಾರೆ. FLN ಲರ್ನಿಂಗ್ ಅಂಡ್ ನ್ಯೂಮರ್ಸ್ ಅಂತ ಹೇಳಿದ್ರೆ ಮೂಲಭೂತ ಸಾಕ್ಷರತೆ ಮತ್ತೆ ಸಂಖ್ಯೆಗಳು ಅಂತ ಹೇಳಿ. ಮೂಲಭೂತ ಸಾಕ್ಷರತೆ ಏನ್? ಮೂಲಭೂತ ಸಾಕ್ಷರತೆ ಮಕ್ಕಳಿಗೆ ಆ ಇ ಇರ್ಬೋದು, ಕಾಕಾ ಬಳಿ ಇರ್ಬೋದು, ಒತ್ತಕ್ಷರಗಳು ಇರ್ಬೋದು, ನಾವು ಸರಳವಾಗಿ ಓದೋದಿರ್ಬೋದು, ಅವೆಲ್ಲ ಅಂದ್ರೆ ಅಲ್ಲಿ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು. ಈ ಮೂಲಭೂತ ಸಾಕ್ಷರತಾ ಕಲೀರಿ. ಜೊತೆಗೆ ಸಂಖ್ಯೆಗಳು ಏನ್ ಸಂಖ್ಯೆಗಳು? 1 ರಿಂದ 10ರವರೆಗೆ ಮಗ್ಗೆ ಇರ್ಬೋದು, ಅಥವಾ 2 ರಿಂದ 20ರವರೆಗೆ ಮಗ್ಗೆ ಇರ್ಬೋದು. ಇವುಗಳನ್ನ ಕಲಿಸ್ರಿ, ಅವ್ರು ಏನು ಕಲಿಯಬೇಡ ಅಂತ ಹೇಳಿ ಸರ್ಕಾರ ಅಂತ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಹಾಕೊಂಡು ಅದನ್ನ ಏನ್ ಮಾಡ್ತಾ ಇದೆ, ಎಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಕಾಲೇಜ್ ಓದಂತಹ ವಿದ್ಯಾರ್ಥಿಗಳು ಏನಾಗ್ತಾ ಇದಾರೆ, ಸೆಕೆಂಡ್ PUC ಫೇಲ್ ಆಗ್ತಾರೆ. ಇದು ಏನಾಗ್ತದೆ, ದೂರ್ತಾ ಇದಾರೆ ಎಲ್ಲರೂ. ನಾವು ಪ್ರೈಮರಿನ ದೂರ್ತಾ ಇದೀವಿ ಮೌಲ್ಯಾಂಕನ ಅಂತ ಹೇಳಿ. ಆ ಪಾಠ ಒಂದು ಪಾಠ ಮುಗಿದ ತಕ್ಷಣ ಏನ್ ಕೊಟ್ಟಂದ್ರೆ ಸರ್ಕಾರ ಅಲ್ಲಿ ಎಲ್ಲಾ ರೀತಿಯ ಕ್ವಶನ್ಗಳನ್ನ ತಂದಿದ್ದಾರೆ. ಆಲ್ರೆಡಿ PDM LBA ಮಾಡ್ತಾ ಇದೀವಿ, ಹೌದಾನೆ? ಎಲ್ಲಾ ಸಬ್ಜೆಕ್ಟ್ ಏನ್ ಮಾಡ್ತಾ ನಾವು ನಿಮಗೆ LBA ಟೆಸ್ಟ್ ಮಾಡ್ತಾ ಇದೀವಿ. ಅಲ್ಲಿ ಏನ್ ಮಾಡಿದೆ ಸರ್ಕಾರ, ಬಹುಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದೆ, 1 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದೆ, ಮತ್ತೆ 2 ಅಂಕದ ಪ್ರಶ್ನೆಗಳನ್ನ, 3 ಅಂಕದ ಪ್ರಶ್ನೆಗಳನ್ನ, 4 ಅಂಕದ ಪ್ರಶ್ನೆ ಕೊಟ್ಟಿದೆ. ಯಾಕೆ ಆ ಟೈಪ್ ಕ್ವಶನ್ ಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ DSRT ಸರ್ಕಾರ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳಿಗೆ ಎಲ್ಲಾ ತರದ ಜ್ಞಾನ ಬರಲಿ, ಆ ಪಾಠದಲ್ಲಿ ಯಾವುದೇ ಅಂಶಗಳು ಏನಾಗಲಿ ಬಿಟ್ಟು ಹೋಗದೇ ಇರಲಿ. ಹೀಗೆ ಇರ್ತೀರಿ. ಮನುಷ್ಯನಿಗೆ ಮಾತ್ರ ಜೀವನದಲ್ಲಿ ಯೋಚನಾ ಶಕ್ತಿ ಇದೆ, ಯಾವುದೇ ಪ್ರಾಣಿ ಪಕ್ಷಿಗಳಿಗಿಲ್ಲ. ಎಲ್ಲದನ್ನು ಕೂಡ ನಾವು ಉಂಡು ತಿಂದು ಬೆಳೆದು ಇಷ್ಟೆಲ್ಲ ಮಾಡಿ ಸಾಧನೆ ಮಾಡುವ ಮನಸ್ಸಿಲ್ಲ ಅಂದ್ರೆ ನಿಜವಾದಂತ ಮನುಷ್ಯರು ನೀವಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಮುಂಜಾನೆ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡಿ 11:30ಯಿಂದ 1 ಗಂಟೆ ತನಕ ನೀವು ನೆಟ್ಟ ಕುತ್ಕೊಳ್ಳಿ, ನಿಮಗೆ ತಾಳ್ಮೆ ಇಲ್ಲ ಅಂದ್ರೆ ಮುಂಜಾನೆ 9 ಗಂಟೆಯಿಂದ ಸುಖದ ಸುಪ್ಪತ್ತಿನಲ್ಲಿ ಮಲಗ್ತೀಯ, ಸುಖದ ಸುಪ್ಪತ್ತಿನಲ್ಲಿ ಜೀವನ ಸಾಗಿಸ್ತೀಯ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನ. ಅರ್ಥ ಬೆಳದಂತೆ ಕೂಡ ನಿನ್ನ ಎದೆಯಲ್ಲಿ ಕಿತ್ತು ಸಾಧಿಸುವ ಮನಸ್ಥಿತಿ. ಸಾಧನೆ ಎಂಬುದು ಸಾಧಕರ ಸತ್ಯ ಹೊರತು ಸೋಮರಿಯ ಸತ್ಯ. ಸಾಧಿಸುವ ಮನಸ್ಸಿನಲ್ಲಿ ಇದ್ದರೆ ನೀನೇ ಎದ್ದು ಕುಳಿತುಕೊಳ್ತೀಯ, ನಿನಗೆ ಯಾವ ಗಡಿಯಾದ ಅವಶ್ಯಕತೆ ಇಲ್ಲ. ಬಡತನ ನಮ್ಮ ಸಾಧನೆಗೆ ಅಡ್ಡಿ ಬರುವುದಿಲ್ಲ. ಇಲ್ಲಿರುವಂತವರೆಲ್ಲರೂ ಬಡತನದಲ್ಲಿ ಸಾಧಿಸಿ ತೋರಿಸಿದಂತಹ ಸಾಧಕ ಶಿಕ್ಷಕರು. ಅವರು ಹೇಳುವಂತಹ ಪ್ರತಿಯೊಂದು ಮಾತು ನಿಮ್ಮ ಮನಸ್ಸಿನಲ್ಲಿ ಕೆಚ್ಚರಿದೆ ಉಳಿದುಕೊಂಡ್ರೆ ನೀವು ನಿಮ್ಮಷ್ಟಿಗೆ ನೀವೇ ಬದಲಾಗ್ತೀರಿ. ಪ್ರತಿಯೊಬ್ಬ ಶಿಕ್ಷಕರು ಹೇಳಿದ್ರೆ ನಿಮ್ಗೆ ಯಾರಿಗೂ ಕೂಡ ಈಗ ಅನುಭವ ಆಗಲ್ಲ. ಮುಂದೊಂದು ದಿನ SSLC ಫಲಿತಾಂಶವನ್ನು ನೀವು ಅನುತ್ತೀರ್ಣ ಹೊಂದಿ ಇದೇ ಸೂರ್ಯ ದಾರಿಯಲ್ಲಿ ಅಡ್ಡಾಡ್ತಿರ್ತೀರಲ್ಲ, ಅವಾಗ ನಿಮಗೆ ಮನಸ್ಸಿಗೆ ನೋವಾಗ್ತದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅವಕಾಶ ಇದ್ದಾಗ ಆ ಸಮಯವನ್ನು ಸದುಪಯೋಗಪಡಿಸಿಕೋ. ಸಮಾಜದ ಮುಖ್ಯವಾಹಿನಿಗೆ ನೀವು ಬರ್ತೀಯ. ಇವತ್ತು ನೀನೇನಾದ್ರೂ ಕಾಲಹರಣ ಮಾಡಿದ್ರೆ, ಓದು ಬರದ ಕಡೆಗೆ ನಿರ್ಲಕ್ಷ್ಯ ತೋರಿದ್ರೆ ಮುಂದೆ ಜೀವನ ಪರ್ಯಂತ ನೋವು ನಲಿವುಗಳನ್ನ ನೀನು ಅನುಭವಿಸ್ತೀಯ. ನಿಮ್ಮ ಅಪ್ಪ ಅಮ್ಮ ಜೀವಂತವಾಗಿ ಭೂಮಿ ಮೇಲೆ ಇರುವವರಿಗೆ ಮಾತ್ರ ಅವರ ಹಸ್ತಂಗತದ ನಂತರದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ನೀನು ಅನುಭವಿಸಬೇಕಾಗ್ತದೆ. ಅವರು ಹೇಳ್ತಾರೆ, ನನ್ನಂತೆ ನನ್ನ ಮಕ್ಕಳು ಕಷ್ಟಪಡುವುದು ಬೇಡ, ಅಟ್ಲೀಸ್ಟ್ ನಾನು ಕಷ್ಟಪಟ್ಟದ್ದನ್ನ ಬಿಟ್ಟು ಅವರು ಸುಖವಾಗಿ ಜೀವನ ಮಾಡ್ಲಿ ಅಂತ ಅವರು ನೀವು ನೋಡಿಕೊಳ್ಳಿ ಅಂತ ಅವ್ರು ನಿಮ್ಮನ್ನು ಓದಿಸ್ತಾ ಇಲ್ಲ. ನೀವು ಅವ್ರು ನೋಡ್ತೀರಿ ಅಂತ ಭಾವನೆಯಿಂದ ಅವ್ರು ನಿಮ್ಮನ್ನು ಶಾಲೆ ಕಳಿಸ್ತಾ ಇಲ್ಲ. ಅವ್ರು ಅನ್ಕೊಳ್ಳೋದಿಷ್ಟೇ, ನನ್ನಂತೆ ನನ್ನ ಮಗ ಕಷ್ಟಪಡಬಾರದು. ಯೋಚನೆ ಮಾಡಿ, ನೀವು ಮುಂದೆ ಅವ್ರು ನೋಡ್ತೀರಿ, ಅವ್ರ ಸಾಕ್ತೀರಿ ಅನ್ನೋ ಭಾವನೆ ಅವ್ರದ್ದು ಇಲ್ಲ. ಅದಕ್ಕೆ ಯಾವತ್ತೂ ಕೂಡ ನೀವು ಚ್ಯುತಿ ತರಬಾರದು. ತಂದೆ ತಾಯಿಗಳಿಗೆ ಮೋಸ ಮಾಡಿದ್ರೆ ನೀವು ಬಹು ದೊಡ್ಡದಾದಂತಹ ಅಪರಾಧಿ ಆಗ್ತಿರ್ತೀರಿ. ಕೊಲೆ ಮಾಡಿದ್ರೆ ಅಷ್ಟು ನಿಮಗೆ ಪಾಪ ಬರಲ್ಲ. ಯಾವತ್ತೂ ಕೂಡ ಜನ್ಮ ಕೊಟ್ಟ ತಂದೆ ತಾಯಿ ಹೇಳುವಂತ ಮಕ್ಕಳು ನೀವು ಆಗ್ರಿ, ನಿಜವಾಗ್ಲೂ ಕೂಡ ಈ ಸಮಾಜದಲ್ಲಿ ಮುಖ್ಯವಾಹಿನಿ ಬರ್ತೀರಿ. ಹಾಗಾಗಿ ನೀವೆಲ್ಲರೂ ಕೂಡ
ನಾನು ಪಾಲಕ ಪೋಷಕರು ವಿನಂತಿಸಿಕೊಳ್ತೀನಿ, ಮುಂಜಾನೆ 9:30 4:00 ಮಾತ್ರ ಶಾಲಾವಧಿಯಲ್ಲಿ ನಮ್ಮ ಹತ್ರ ಇರ್ತಾರೆ. ನಾವು ನೋಡ್ತೀವಿ, ಹೇಳ್ತೀವಿ, ಕೇಳ್ತೀವಿ, ಎಲ್ಲ ಮೇಲ್ವಿಚಾರಣೆ ಮಾಡ್ತೀವಿ. ಮನೆಯಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮನೆ ಅವಧಿಯಲ್ಲಿ ಕೂಡ ನೀವು ಅವ್ರ ಮೊಬೈಲ್ ಇಟ್ಕೊಂಡ್ರೆ ಬೈಕ್ ಹೇಳ್ರಿ, ಅವ್ರ ಮೊಬೈಲ್ ಏನಾದ್ರು ಬಿಟ್ಟಿಲ್ಲ ಅಂದ್ರೆ ಶಿಕ್ಷಕರಿಗೆ ತಿಳಿಸ್ರಿ. ಆ ಮೊಬೈಲ್ ಇಂದ ಮಕ್ಕಳನ್ನ ದೂರ ಮಾಡಿದಾಗ ಮಾತ್ರ ಅವರ ಅನೇಕ ರೀತಿಯಾದ ವರ್ತನೆಗಳಲ್ಲಿ ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ. ಅವತ್ತು ಆ ಮೊಬೈಲ್ ಇವತ್ತು ಮಕ್ಕಳನ್ನ ಅನೇಕ ರೀತಿಯಾದಂತಹ ಒಂದು ಕೆಟ್ಟ ಚಟಗಳಿಗೆ ಅಥವಾ ಬೇರೆ ಬೇರೆ ದಾರಿಗೆ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಮಕ್ಕಳ ಕೈಯಲ್ಲಿ ಮೊದಲು ನೀವು ಮೊಬೈಲ್ ಅನ್ನು ಕೊಡೋದು ಬಿಡಿ, ಬೇಗ ಎದ್ದೇಳಿಸಿ. ನೀವು ಕೂಡ ಮಕ್ಕಳು ಓದುವಾಗ ಕುಳಿತು ನೋಡಿ, ಏನ್ ಬರ್ತಿದ್ದಾನೆ, ಏನ್ ಓದ್ತಾ ಇದ್ದಾನೆ, ನೋಟ ಮಾಡಿದ್ನಿಲ್ಲ ಅಂತಕ್ಕಂಥದ್ದನ್ನ ಮೇಲ್ವಿಚಾರಣೆ ಮಾಡಿ. ನೀವು ಗೊತ್ತಾಗಿಲ್ಲ ಆ ಕ್ಲಾಸ್ ಟೀಚರ್ಗೆ ಸ್ವಲ್ಪ ಹೇಳಿ ಬಂದು ಅವಾಗ ಅವ್ರು ವಿಚಾರಿಸಿಕೊಂಡು ಅವ್ರನ್ನ ಸರಿಪಡಿಸಲಿಕ್ಕೆ ಅವರೆಲ್ಲ ರೀತಿಯಿಂದ ಹೇಳ್ತಾರೆ. ಅವರು ಶಾಲೆಯಲ್ಲಿ ಹೇಳಿದಾಗ ಮನೆಯಲ್ಲಿ ಮಗು ಹೋಮ್ವರ್ಕ್ ಮಾಡುವಾಗ ಅದು ನೀವೆಲ್ಲರೂ ಕೂಡ ಮೇಲ್ವಿಚಾರಣೆ ಮಾಡಿದಾಗ ಮಾತ್ರ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಇವರೆಲ್ಲರ ಸಹಕಾರ ಇದ್ರೆ ಮಾತ್ರ ಶಿಕ್ಷಣದ ಬಂಡಿ ಅನ್ನುವಂಥದ್ದು ಯಶಸ್ವಿ ಆಗ್ತದೆ ಅಂತಕ್ಕಂಥದ್ರೊಂದಿಗೆ ನಿಮ್ಮ ನಿಗಾ ಮಕ್ಕಳ ಮೇಲೆ ಇರಲಿ. ಅವ್ನು ಏನ್ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ, ಅವ್ನು ಶಾಲೆಗೆ ಬರ್ತಾನೆ, ಶಾಲೆಯಲ್ಲಿ ಪ್ರೆಸೆಂಟ್ ಆಗ್ತಾನೆ, ತುಂಬಿ ಒಳ್ಳೆ ಹೇಳ್ತಾ ಇದೆ. ನನಗೆ ಆ ಕಡೆ ಹೋಗಕ್ಕೆ ಆಗ್ತಾ ಇಲ್ಲ. ಅವಾಗಂತಂದೆ, ಆಯ್ತು ನಾನು ನಿನ್ನ ಕಡೆ ಬರ್ತೀನಪ್ಪ, ನೀನು ನನ್ನ ಕುಟುಕಬಾರದು ಅಂತ ಹೇಳಿ. ಕುಟುಕಿದ್ರೆ ನಾನು ಸತ್ತೋಗಿ ಬಿಡ್ತೀನಿ, ನೀನು ಕುಟುಕಬಾರದು ಅಂತ. ಆಯ್ತು ನಾನು ಕುಟುಕ. ಈ ಆಮಿ ಕಡೆ ಸೇರಿದ್ದಾನೆ, ಅಣ್ಣ ತಮ್ಮ ತಂಗಿ ಅವರು ಬಾವು ಎಲ್ಲ ಬೇಡ ಬೇಡ, ಅವನು ಚೋಳು ವಿಷಯ ಕೊಂಡೇ ಇರ್ತೈತಿ, ಅವನ ಮಾತು ನಂಬಾಡ ಅಂತ ಹೇಳಿದ್ರು. ಕೇಳಲ್ಲ, ಇಲ್ಲ ನನಗೆ ಮಾತು ಕೊಟ್ಟಾನ ಅವನು, ಆ ಮಾತಿನ ಪ್ರಕಾರ ನಡ್ಕೋಬಹುದು, ನಾನು ಆ ಕಡೆ ಬಿಡ್ತೀನಿ ಅವನು. ಆಯ್ತು ಬಾರಪ್ಪ ಅಂತ ಹೇಳಿ ಡುಗು ಮೇಲೆ ನಿಲ್ಸ್ಕೊಂಡೆ. ಮತ್ತೆ ಹೋದ್ಮೇಲೆ ನೀರಿನ ಅಂಶ ಕಲಿಗೊಳ್ತಾರೆ. ತೇರ್ತಾ ಬಂದಾಗ ಏನಿಲ್ಲ ನೋಡಿಲ್ಲ, ಸಮುದ್ರಗಳಿಗೆಲ್ಲ ಹೋಗಿ ಬೀಚ್ಗಳಿಗೆಲ್ಲ ನೋಡಿದ್ವಲ್ಲ. ಹೇಳ್ಬೇಕಾದ್ರೆ ಏನಂತಂದ್ರೆ, ಅಯ್ಯೋ ನಾನು ಮುಳಿಸ್ಬಿಟ್ಟೆ ಆಮೇಲೆ ಅಂತ ಹೇಳಿ ಹೇಳ ಆಮೇಲೆ ಮಗಕ್ಕ ಕುಟ್ಬಿಡ್ತಾನೆ. ಕುಟ್ಕಿದ್ರು ಏನಾಗ್ತದೆ, ಆಮೆ ಸತ್ತೋದು. ಆಮೆ ಸತ್ತಮೇಲೆ ಚೋಳ ಅದು ನೀರ ಮುಳಿ ಸತ್ತೋದು. ಆಮೇಲೆ ನೀವು ಹಾಕಿ ಸವಾಸಕ ಅವಾಗ ಆಮೆಗಳು ಹಿಂದೆ ರಿಲೇಷನ್ ಇರ್ತಾನ ಮೊದಲೇ ಹೇಳಿ. ನಾವು ಈ ಒಂದು ಸಭೆಯನ್ನು ಯಾಕೆ ಸರ್ಕಾರ ಮಾಡಿದ್ದಾರೆ ಮತ್ತು ಇಲ್ಲಿ ಇವತ್ತು ಚಾಚಾ ನೆಹರೂರ ಒಂದು ಬರ್ತ್ಡೇ ದಿನ, ಪೇರೆಂಟ್ಸ್ ಮತ್ತು ಮಕ್ಕಳನ್ನು ಒಂದ್ ಕಡೆ ಸೇರಿಸಿ ಯಾಕೆ ಈ ಒಂದು ಸಭೆಯನ್ನು ಮಾಡಬೇಕು? ಯಾಕಂತಂದ್ರೆ ಇಲ್ಲಿ ಕಲಿಕೆ ಇಂಪಾರ್ಟೆಂಟ್, ಕಲಿಕೆ ನೀವು ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮುಂದಿನ ಈ ದೇಶವನ್ನು ಕಟ್ಟತಕ್ಕಂಥವ್ರು ನೀವೇ, ಈ ದೇಶವನ್ನು ಮುನ್ನಡೆಸ್ತಕ್ಕಂಥವ್ರು ನೀವೇ. ಯಾಕಂತಂದ್ರೆ ಕೆಳ ಮಟ್ಟದಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ಈ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೂ ಸಾಮಾನ್ಯ ಜನರಲ್ಲಿ ಸಾಮಾನ್ಯರಾಗಿ ಹೋಗೋಕೆ ಅವಕಾಶಗಳಿವೆ. ಅದಕ್ಕೆ ನಾವು ಮೊದಲು ಅರ್ಥ ಮಾಡ್ಕೋಬೇಕು, ನಾವು ಯಾವ ರೀತಿಯಾಗಿ ನಮ್ಮ ಓದಿನಲ್ಲಿ ನಾವು ತೊಡಗಿಕೊಂಡಿದ್ದೀವಿ, ನಾವು ಇವತ್ತು ಏನ್ ಮಾಡಿದೀವಿ, ಇವತ್ತು ಒಂದು ದಿನ ಕಳೆದಿದ್ವಿ ಅಂದ್ರೆ ಇವತ್ತು ನಾವು ಟೈಮ್ ಅನ್ನು ಯಾವ ರೀತಿಯಾಗಿ ಕಳ್ಕೊಂಡ್ವಿ, ಆ ಟೈಮ್ ಇದ್ರೆ ನಾವು ಏನನ್ನು ಪಡ್ಕೊಂಡಿವಿ ಅಂತಕ್ಕಂಥದ್ದು ಪ್ರತಿ ದಿನ ವಿದ್ಯಾರ್ಥಿಗಳಾದವರು ಚಿಂತನೆಯಲ್ಲಿ ತೊಡಗಿದಾಗ ಮಾತ್ರ ನಾವೊಂದು ದಿವಸ ಮುಂದೆ ಕೇಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮೂಲಕ ಚಪ್ಪಾಳೆ ತಟ್ಟಿ. ಓಕೆ 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 ವೆರಿ ಗುಡ್. ಅನೇಕ ಮತ್ತು ಎಸ್ಎಂಸಿ ಸದಸ್ಯರು ಎಲ್ಲರೂ ಮಾತಾಡಿದ್ದಾರೆ. ಏನು ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್. ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ. ನಾವು ಅಭಿವೃದ್ಧಿ ಆಗ್ಬೇಕಂದ್ರೆ, ಸುಲಭವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ಬಹಳ ಇಂಪಾರ್ಟೆಂಟ್. ಹೌದಾ? ನೋಡಿ, ಇವತ್ತು ನೀವು 8 ತಾಸು ಶಿಕ್ಷಣವನ್ನು ಬಂದ್ರೆ, ಚೆನ್ನಾಗಿ ಓದಿದ್ರೆ, ಇಲ್ಲಿ 8 ತಾಸು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಮನೆಯಲ್ಲಿ ಒಂದು 4 ತಾಸು ಓದಿದ್ರೆ, ಮುಂದೆ ನೀವು 8 ತಾಸು ಈ ಏನು ಕತ್ತಿ ದುಡ ಕತ್ತಲು ನೋಡಿ ನಾವು ಸೆಣಸು ಹಾಕಿರ್ತೀವಿ.
ಎಲ್ಲ ಆಲ್ಮೋಸ್ಟ್ ಅದೆಲ್ಲ ಪೋಷಕರು ನೋಡ್ತಿರ್ತೀರಿ. ಅವರು ಎಷ್ಟು ಕಷ್ಟಪಟ್ಟು ದುಡಿಯೋಕ್ಕಾಗ್ತೈತಿ ನೋಡಿ. ಎಷ್ಟೊತ್ತು ಇವೆಲ್ಲರೂ ಚೆನ್ನಾಗಿದ್ದಾರೆ, ನಿಮಗೆ ಅವಾಗ ಬಂದ ಹುಡುಗರಿಗೆ ಇರ್ತಕ್ಕಂಥ ರೋಗ ಬೇರೆ ಆಗಿಲ್ಲ. ಅದು ಇಲ್ಲಂತಲ್ಲ, ಈ ಶಾಲೆ ಅಂತಾರೆ, ಯುವ ಶಾಲೆ ಐತಿ. ಅದು ಯಾಕೆ ಆ ರೋಗ ಉದ್ಯೋಗ ಗೊತ್ತಾಗ್ತದೆ. ನಮ್ಮ ಸೋಗಿ ಶಾಲೆ ಅಂತಲ್ಲ, ನಾವು ಎಲ್ಲ